ನಮಸ್ತೆ ಸ್ನೇಹಿತರೆ. ನಾನಿವತ್ತು ಕೆ ಎಮ್ ದೊಡ್ಡಿ ಅಂದರೆ ಈ ಹಿಂದಿನ ಕಾಳಮುದ್ದನ ದೊಡ್ಡಿ ಇವತ್ತಿನ ನಗರದಲ್ಲಿ ಹತ್ರ ಹನುಮಂತನಪುರದಲ್ಲಿ ಇರ್ತಕ್ಕಂಥ ಆತ್ಮಲಿಂಗೇಶ್ವರ ಸ್ವಾಮಿ ಸನ್ನಿಧಿಗೆ ಬಂದಿದೆ. ಈ ಸನ್ನಿಧಿಯಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ಕೇಳಿ ಒಂದು ಮಾತು. ಇವತ್ತಿನ ಕಲಿಯುಗದಲ್ಲಿ ಬಡವ ಮಧ್ಯಮ ವರ್ಗಕ್ಕೆ ಹೋಗಲು, ಮಧ್ಯಮ ವರ್ಗದವನು ಶ್ರೀಮಂತನಾಗಲು ಭಾಳಷ್ಟು ಕಷ್ಟಪಡಬೇಕು, ಹಗಲಿರುಳು ದುಡಿಬೇಕು. ಈಗ ಬೆಂಗಳೂರು ಮಹಾನಗರದಲ್ಲಿ ನೋಡಿದ್ದೀರಿ, ಬೆಳಗ್ಗೆ ಎದ್ದು 3 ಗಂಟೆಗೆ 4 ಗಂಟೆಗೆ ಹೋಗ್ತಾರೆ ಮಹಿಳೆಯರು, ಪುರುಷರೆಲ್ಲ ಮಾರ್ಕೆಟ್ಗೆ ಹೂವು ತರಕಾರಿ ಮತ್ತೊಂದು ಮಗದೊಂದು ತರಲು. ಅದೇ ರೀತಿ ರಾತ್ರಿ 10-11 ಗಂಟೆ ಆದ್ರೂ ವರ್ತುಲ ರಸ್ತೆಗೆ ಹೋಗಿ, ಸುಮ್ಮನೆ ಹಳ್ಳಿಗೆ ಹೋದರೆ ಹೆಬ್ಬಾಳ ಹೋಗಲ್ವೇ ಅಂತಾರೆ, ಹೆಬ್ಬಾಳ ಹೋದರೆ ಟಿನ್ ಫ್ಯಾಕ್ಟ್ರಿ ಹೋಗಲ್ವ ಅಂತಾರೆ, ಟಿನ್ ಫ್ಯಾಕ್ಟ್ರಿ ಹೋದರೆ ಮಾರತಳ್ಳಿ ಹೋಗಲ್ವ ಅಂತಾರೆ, ಮಾರತಳ್ಳಿಗೆ ಹೋದರೆ ಸಿಲ್ಕ್ ಬೋರ್ಡ್ ಹೋಗಲ್ವ ಅಂತಾರೆ, ಸಿಲ್ಕ್ ಬೋರ್ಡ್ಗೆ ಹೋದರೆ ಬನಶಂಕರಿ ಹೋಗಲ್ವ ಅಂತಾರೆ. ನಾನು ಹೇಳ್ತೀನಿ, ಲಾಟ್ ಕೋಟಿ ಸಂಪಾದನೆ ಮಾಡೋರು ಸಾಫ್ಟ್ವೇರ್ ಕಂಪ್ನಿಗಳು 50,000 75,000 ಬೇಸಿಕ್ ಇರುವಂಥ ತಿಂಗಳಿಗೆ 2-2.5 ಲಕ್ಷ ತಗೋ IAS IPS ಆಫೀಸರ್ಗಳು, ಕ್ಲಾಸ್ 1 ಆಫೀಸರ್ ಎಲ್ಲ ಮನೇಲವ್ರೆ. ನಿಮಗೇನೋ ಬಂದಿರೋದು ಮಧ್ಯರಾತ್ರಿ ಆದರೂ ಇಲ್ಲೇ ಸಾಯ್ತಿರಲ್ಲ, ಅದು ಯಾವ ಲಾಟ್ ಕೋಟಿ ಸಂಪಾದನೆ ಮಾಡೋಕ್ಕೆ ಹೋಗಿದ್ದೀರಿ ಅಂತ. ಅದು ಬಡ ಮತ್ತು ಮಧ್ಯಮ ವರ್ಗದವರ ಜೀವನ ಹಂಗಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವರ್ಷದಿಂದ ವರ್ಷಕ್ಕೆ ಲಕ್ಷಾಂತರ ಕೋಟಿ ಸಾಲ ಮಾಡ್ತವೆ. ಸರ್ಕಾರ ಏನು ಮಾಡಬೇಕು ಗೊತ್ತಾ? ದೈವ ಸನ್ನಿಧಿಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ಎಷ್ಟು ನುಂಗಿ ನೀರ್ನಾರು ಕುಡ್ಕೋಲಿ ಸರ್ಕಾರದವರು. ಮೂಲಭೂತವಾಗಿ ಬೇಕಾಗಿರೋದು ವಸತಿ, ಶಿಕ್ಷಣ, ಆರೋಗ್ಯ, ಉದ್ಯೋಗ, ರೈತನಿಗೆ ನೆಮ್ಮದಿಯ ಬದುಕು, ನೀರಾವರಿ, ಇಷ್ಟು ಮಾಡಿಕೊಟ್ಬಿಟ್ರೆ ಅವನು ಸಹ ಬಡವನಾಗಿದ್ದವನು ಮಧ್ಯಮ ವರ್ಗಕ್ಕೆ, ಮಧ್ಯಮ ವರ್ಗದಲ್ಲಿದ್ದವನು ಶ್ರೀಮಂತನಾಗೋದಕ್ಕೆ 16 ವರ್ಷ ಏನು ತಗೋದಿಲ್ಲ. 5 ವರ್ಷದಲ್ಲೇ ಮಧ್ಯಮ ವರ್ಗದವನು ಶ್ರೀಮಂತನಾಗಿ ಹೋಗ್ತಾನೆ. ಅವನು ಕಾರಲ್ಲಿ ಎಲ್ಗುದ್ಲಿ ಮಡಿಕೊಂಡು ಹೊಲ್ತಕ್ಕೆ ಹೋಗಿ ದುಡಿಮೆ ಮಾಡಿಬಿಟ್ಟು ಬರುವ ಹಂತಕ್ಕೆ ಹೋಗ್ತಾನೆ. ಇನ್ನು ಶ್ರೀಮಂತರು ನೋಡಿದ್ದೀರಿ, ನೆನ್ನೆ ಮೊನ್ನೆ ಲೋಕಾಯುಕ್ತರು ದಾಳಿ ಮಾಡವ್ರೆ. ಯಾರವರು? 1ನೇ ಮತ್ತು 2ನೇ ದರ್ಜೆ ಅಧಿಕಾರಿಗಳು. ಅವ್ರೇನು ಬೆವ್ರು ಸುರಿಸ್ಬೇಕಾ? 8 ಅವರ್ ಕರ್ತವ್ಯ ಮಾಡಬೇಕಾ? ಒಳ್ಳೆ AC ಚೇಂಬರ್ ಕೊಟ್ಟಿರ್ತಾರೆ ಅವ್ರು ಕುತ್ಕೋಕೆ, ಕುಸನ್ ಚೇರ್ ಕೊಟ್ಟಿರ್ತಾರೆ, ಒಂದು 2-3 ಜನ ಆಪ್ತ ಸಹಾಯಕರು ಕೊಟ್ಟಿರ್ತಾರೆ. ಯಾವ್ಯಾವ ಡೀಲಿಂಗ್ ನಾವು ಫೈಲ್ ಬರ್ತವೆಲ್ಲ, ಆ ಫೈಲ್ಗಳಿಗೆ ಹಿಂಗೆ ಪೆನ್ ತೆಗೆದು ಸುಮ್ಮನೆ ಯಾರು ಅವನು PA ಸೀಲ್ ಹೊಡಿತಾನೆ, ಅಲ್ಲಿ ಗುಮಾಸ್ತನ ಕೆಸ್ತವನು ಹಿಂಗಂದ್ರೆ ಮುಗ್ದೋಯ್ತು ಒಂದು 4-5 ಫೈಲ್ಗೆ. ಎಲ್ಲಾರ ನೋಡಿ ಅಲ್ಲಿ ಫಾರಮ್ ಹೌಸ್ ಅದೇ, ಅಲ್ಲಿ 10 ಸೈಟ್ ಮಡ್ಗವ್ರೆ, KG ಗಟ್ಟಲೆ ಬಂಗಾರ ಮಡ್ಗವ್ರೆ, 100 kg ಬೆಳ್ಳಿ ಮಡ್ಗವ್ರೆ. ಬೆಂಗಳೂರಲ್ಲಿ ಅಷ್ಟು ಸೈಟ್ ಅವೆ, ಮೈಸೂರಲ್ಲಿ ಅಷ್ಟು ಮನೆ ಅವೆ. ಏನಾಗ್ತಾ ಇದೆ? ರಾಜ್ಯ ಮತ್ತು ದೇಶದಲ್ಲಿ ಜನಸಾಮಾನ್ಯರ ತೆರಿಗೆ ಹಣ ಹಗಲು ದರೋಡೆ ಆಗ್ತಾ ಇದೆ. ಅದನ್ನು ಜನರಿಗೆ ತಿಳಿಸುವ ಬದಲು ಸಾಮಾಜಿಕ ಜಾಲತಾಣದಲ್ಲಿ ನಾನು ಅವನ ಫ್ಯಾನು, ನೀನು ಇವನ್ ಫ್ಯಾನು, ಇನ್ನು ದೃಶ್ಯ ಮಾಧ್ಯಮಗಳಲ್ಲಿ ಅಧಿಕಾರ ಹಸ್ತಾಂತರ ಆಗಲಿಲ್ಲ, DK ಶಿವಕುಮಾರ್ ಮುಖ್ಯಮಂತ್ರಿ ಕೊಡೋದೇ ಇಲ್ಲ ಸಿದ್ದರಾಮಯ್ಯನವ್ರು ತೆಗೆದಾಕ್ಬಿಟ್ರೆ ಹಿಂದ ವರ್ಗಗಳು ಹಂಗೋಗ್ಬಿಡ್ತವೆ. ಅಲ್ಯಾರೋ ಬೇರೆಯವ್ನ ಮದುವೆ ಆಗಿರೋಳು 2ನೇ ತಕ್ಕ ಬಂದಿರ್ತಾಳೆ, ಅವನಿಗೆ 3 ಮಕ್ಕಳಾಯ್ತವೆ. ಅದಾದ್ಮೇಲೆ ಅವನು ಬಿಟ್ಬಿಟ್ಟು 3ನೇ ತಕ್ಕ ಹೋಯ್ತಾಳೆ. ತಿರ್ಗಾ ಬಂದು ಅವಳ ತಂದು ಸೇರಿಸಿ TV ಕೂತ್ಕೊಂಡು ವರದಿ ಮಾಡ್ತಾರೆ. ಹಿಂಗೆ ಸಾಮಾಜಿಕ ಜಾಲತಾಣದವರು, ಜವಾಬ್ದಾರಿ ಇರ್ತಕ್ಕಂಥವ್ರು ಅವರ ಕೆಲಸಗಳನ್ನು ಬಿಟ್ಟು ಕೆಲಸಕ್ಕೆ ಬಾರದ ವಿಚಾರಗಳ ಬಗ್ಗೆ ದಿನಾಲೂ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಈ ಶ್ರೀಮಂತರು ಅನ್ಸ್ಕೊಂಡವರು ಯಾವ ರೀತಿ ಇದೆ ಅಂದರೆ ಪರಿಸ್ಥಿತಿ, ಸಿಹಿ ತಿಂದರೆ ಶುಗರು, ಖಾರ ತಿಂದರೆ ಗ್ಯಾಸ್ಟ್ರಿಕ್ಕು, ಎಣ್ಣೆ ತಿಂದರೆ ಕೊಲೆಸ್ಟ್ರಾಲು. ಬೆಳಗ್ಗೆ ಎದ್ದು ಒಣ ರೊಟ್ಟಿ ಒಣ ಚಪಾತಿ ತಿನ್ಕೊಂಡು BP ಶುಗರ್ ಮಾತ್ರೆ ನಿಂತ್ಕೊಂಡು ಹೊರಗಡೆ ಬರಬೇಕು. ಅಂಥ ಬಡ್ಡಿ ಮಕ್ಕಳೇ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಿರ್ತಾರೆ, 100 ಎಕರೆ ಜಮೀನು ಮಾಡಿರ್ತಾರೆ. ಹಾಲು ಕುಡ್ದವ್ರೆ ಬದುಕಲ್ರು, ವಿಷ ಕುಡ್ದವ್ರು ಬದುಕ್ತಾರ ಅನ್ನುವಂಗೆ ಅವ್ರ ಮಕ್ಳುಗಳು ಅಷ್ಟೇ. ನಮ್ಮಪ್ಪ ಅಷ್ಟು ಕೋಟಿ ಸಂಪಾದನೆ ಮಾಡೋಣ, ಇಷ್ಟು ಕೋಟಿ ಸಂಪಾದನೆ ಮಾಡೋಣ ಅಂದ್ಬಿಟ್ಟು ಬೈಕಲ್ಲಿ ಕಾರಲ್ಲಿ ಹೋಗುವಾಗ ಯಾವುದೋ ಲೈಟ್ ಕಂಬ್ಕೊ ಮರ್ಕೋ ಇಲ್ಲದೇ ಡಿವೈಡ್ರಿಗೆ ಹೋಗಿ ಗುದ್ದಿ ಸಾಯ್ತಾರೆ. ಏಕೆಂದರೆ
ನಾವು ಲೆಕ್ಕಾಚಾರ ಹಾಕೊಂಡು ಏನು ಬೇಕಾದ್ರೂ ಮಾಡ್ಬೋದು. ಆದರೆ ದೇವರು ಬೆಳಗ್ಗೆ ಎದ್ದರೆ, ಈಗ ನನ್ನೇ ಮಲ್ಲೇಶ ಹೆಂಗಿದ್ದಾನೋ, ಇವನಿಗೆ ಪ್ಲಸ್ ಹಾಕಬೇಕೋ ಮೈನಸ್ ಹಾಕಬೇಕೋ, ಇಂಟು ಹಾಕಬೇಕೋ ಡಿವೈಡೆಡ್ ಬೈ ಹಾಕಬೇಕೋ, ಇಲ್ಲ ಇವನು ಪರವಾಗಿಲ್ಲ ಒಳ್ಳೆಯವನು ಪ್ಲಸ್ ಹಾಕ್ಮ ಮುಂದುವರ್ಸ್ಮ, ಇವನು ಭಾರಿ ದುರಾಂಕಾರದಲ್ಲ ತಾನೆ ಮೈನಸ್ ಕೊಡ್ಮ, ಇಲ್ಲ ಇವನನ್ನು ಭಾಗಿಸು ಸರಿ, ಅಹಂಕಾರ ಮಿತಿಮೀರ್ತಾ ಇದೆ, ನಾನತ್ವ ಮಿತಿಮೀರ್ತಾ ಇದೆ ಅನ್ನೋ ಲೆಕ್ಕಾಚಾರದಲ್ಲಿ ದೇವರು ಅಲ್ಲಿ ಕ್ಯಾಲ್ಕುಲೇಷನ್ ಆಗ್ತಾ ಇರ್ತಾನೆ ಮೇಲೆ ಕೂತ್ಕೊಂಡು. ನಾವು ಅನ್ಕೋಬೋದು ನಮ್ಗೆ ಯಾರು ನೋಡ್ತಾ ಇಲ್ಲ, ನಾ ಮಾಡುದ್ದೇ ಸರಿ, ಅವ್ರಿವ್ರ ರಕ್ತ ಹೀರಿ ನಾನು ಸಂಪಾದನೆ ಮಾಡ್ತಾವ್ನಿ, ನಂದು ಹಿಂಗೆ ನಡೀತದೆ. ಅದಲ್ಲ ಜೀವನ. ರೊಟ್ಟಿ ದಬಾಕ್ತಂಗೆ ಇವತ್ತು. ಹಿಂದೆ ಹೇಳ್ತಿದ್ರು ಜನ, ಅಪ್ಪ ಮಾಡೋದು ಮಕ್ಕಳಿಗೆ, ಅವರಪ್ಪ ಮಾಡಬಾರ್ದು ಮಾಡಿದರೆ ನಾನು ಅನುಭವಿಸ್ಬೇಕಾಗಿತ್ತು. ಈಗೇನಿಲ್ಲ, ನಾನು ದುರಾಂಕಾರದಲ್ಲಿ ಆಡಿದ್ರೆ, ನಾನು ಮೆಡಮೆಟ್ಟೆ ಮಾಡಿದ್ರೆ, ನಾನು ದೇವರು ಹಿರಿಯವರು ಗುರುಗಳು ಹಿರಿಯರು ಅನ್ನೋ ಭಯ ಭಕ್ತಿ ಇಲ್ಲದೆ ದುರಾಂಕಾರದಲ್ಲಿ ಏಕವಚನದಲ್ಲಿ ಮಾತಾಡ್ಸಿದ್ರೆ ನಾನೇ ಅನುಭವಿಸ್ಬೇಕು. ಕೊನೆಗಾಲದಲ್ಲಿ ಜನ ಅಂತಾರೆ, ನೋಡು ಈ ಬಡ್ಡಿ ಮಗ ಕಾಲದಲ್ಲಿ ಮಾಡಬಾರ್ದು ಮಾಡ್ದ, ಮೆರೆದಾಡ್ದ, ಮಾತಾಡಿದ್ರು ಸಾಕು ದುರಾಂಕಾರದಲ್ಲಿ ಏಕವಚನದಲ್ಲಿ ಎಲ್ಲರನ್ನೂ ಮಾತಾಡ್ಸ್ತಿದ್ದ, ಇವತ್ತು ಯಾವ ಸ್ಥಿತಿಗೆ ಬತ್ತಿದ ಅಂತ ಅದೇ ಜನಗಳು ಆಡ್ಕೊಳ್ಳುವಂಥ ಪರಿಸ್ಥಿತಿಗೆ ಭಗವಂತ ತತ್ತಾನೆ. ಅದನ್ನು ಈ ಕೋಟ್ಯಾಂತರ ರೂಪಾಯಿ ಮಾಡ್ತಾ ಇದ್ದೀರಲ್ಲ, ಮಾಡಿ. ನಮ್ಮ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವ್ರು ಹೇಳ್ತಿದ್ರು, ಕೋಟ್ಯಾಂತರ ರೂಪಾಯಿ ಮಾಡಿ, ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿ, ಆದರೆ ಯಾವುದು ಬೇರೆಯವ್ರ ಜೋಬು ಕೈ ಹಾಕಬೇಡಿ, ಬೇರೆಯವರ ರಕ್ತ ಹೀರಿ ಸಂಪಾದನೆ ಮಾಡಬೇಡಿ ಅಂತ. ಆ ನಿಟ್ಟಿನಲ್ಲಿ ನ್ಯಾಯವಾಗಿ ಸಂಪಾದನೆ ಮಾಡಿ. ಆಗ ಯಾವ ಲೋಕಾಯುಕ್ತವರು ಬರುವುದಿಲ್ಲ, ಯಾವ ಇ ಡಿ ಅವರು ಬರುವುದಿಲ್ಲ, ಯಾವ IT ಅವರು ಬರುವುದಿಲ್ಲ, ಯಾವ CBIನವರು ಬರುವುದಿಲ್ಲ. ಕೆಲವೊಂದು ಕಡೆ ಹೇಳ್ತಾರೆ, ಮುಟ್ಟುದ್ದು ಹೆಚ್ಚದೆ ಹಿಡಿದು ದೊದಗದೆ ಅಂತ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತಾರೆ. ಈ ಲೆಕ್ಕಾಚಾರದಲ್ಲಿ ನಾವು ನ್ಯಾಯವಾಗಿ ಸಂಪಾದನೆ ಮಾಡಿದ್ರೆ ಆ ಸಂಪಾದನೆಯನ್ನು ನಾವು ಅನುಭವಿಸ್ತೀವಿ, ನಮ್ಮ ಮಕ್ಕಳು, ನಮ್ಮ ಮುಂದಿನ ಪೀಳಿಗೆಗೂ ನ್ಯಾಯ ಮಾರ್ಗದಲ್ಲಿ ಅನುಭವಿಸ್ತಾರೆ. ಇಲ್ಲದೇ ಅನ್ಯಾಯ ಮಾರ್ಗದಲ್ಲಿ, ದುರ್ಮಾರ್ಗದಲ್ಲಿ ಬೇರೆಯವರ ಹೊಟ್ಟೆ ಉರಿ ಮೇಲೆ ನಾವು ಸಂಪಾದನೆ ಮಾಡಿದ್ರೆ, ಬೇರೆಯವರ ಅಯ್ಯೋ ಅನ್ಸ್ಕೊಂಡು ಸಂಪಾದನೆ ಮಾಡಿದ್ರೆ ನಾವು ಉದ್ಧಾರ ಆಗಲ್ಲ, ನಮ್ಮ ಮಕ್ಕಳು ಉದ್ಧಾರ ಆಗಲ್ಲ, ಮುಂದಿನ ಪೀಳಿಗೆಗಳು ಸಹ ಉದ್ಧಾರ ಆಗಲ್ಲ. ಹಾಗಾಗಿ ಕೋಟ್ಯಾಂತರ ರೂಪಾಯಿ ದುಡಿತೀರಲ್ಲ ಅಂಥ ಮಹಾನುಭಾವ್ರಿಗೆ ಹೇಳೋದು, ಯಾರನ್ನು ಒಟ್ಟಿಸ್ಕೊಂಡು ದುಡಿಬೇಡಿ. ಎನಿವೇ ಸ್ನೇಹಿತರೆ, ಭಗವಂತ ಎಲ್ಲರೂ ಒಳ್ಳೇದು ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಶುಭ ದಿನ, ವಂದನೆಗಳು.